ಯೂಟ್ಯೂಬೇ ಒಂಥರ ಏನಂತೀರ ವಾರ್ ಫೀಲ್ಡ್ ಆಗಿಬಿಟ್ಟಿದೆ. ಇಂಡೈರೆಕ್ಟಾಗಿ ಅವ್ರಿಗೆ ಹೇಳಿರ್ಬೋದು, ಅವ್ರಿಗೆ ಹೇಳಿಲ್ದಲ್ಲೂ ಕೂಡ ಇರ್ಬೋದು. ಇಲ್ಲೆಲ್ಲಿಂದ ಇದೊಳ್ದಂದರೆ ಫಸ್ಟು ಗೇಮಿಂಗ್ ಕಮ್ಯುನಿಟಿ ಟಿಪಿಕಲ್ ಕನ್ನಡಿ ಅವ್ರದ್ದು ಇವತ್ತು 400K ಕೂಡ ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ರಿಯಲ್ ಆಗಿ ಹೇಳ್ಬಿಡ್ತೀನಿ, ಏನು ಮುಚ್ಚುಮರೆ ಇದರಲ್ಲಿ. ಸೊ ಈ ಕಡೆ ಬಂದುಬಿಟ್ಟು ಟಿಪಿಕಲ್ ಕನ್ನಡಿಗ ಅವರು ಮತ್ತು ಕಿತ್ತಡಿ ಕಿರಣ್, ರೆಡ್ ಪ್ಯಾರಡೈಸು ಮತ್ತು ನಮಸ್ಕಾರ ಗೆಳೆಯರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ ದ ಕಾಂಟರ್ವರ್ಸಿನೇ ದೊಡ್ಡ ಮ್ಯಾಟ್ರ್ ಆಗಿದೆ ಯೂಟ್ಯೂಬಲ್ಲಿ. ನೀನೇನು ಗುರು ಮಾತಾಡ್ತೀಯ ಅವ್ರ ಬಗ್ಗೆ ಅಂತ ಕೇಳ್ಬಂದು ನೀವು. ನಾವು ಕೂಡ ಅವರ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನಾವು ಧ್ವನಿ ಅನ್ನೋಕ್ಕಿಂತ ನಮಗೆ ಅನಿಸಿದ್ದು ಹೇಳ್ತಿದ್ದೀನಿ ಈ ಒಂದು ವ್ಲಾಗಲ್ಲಿ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಮೊದಲೇ ಹೇಳ್ತೀನಿ, ಕ್ಷಮಿಸ್ಬಿಡಿ. ಯಾಕಂದರೆ ನಾನು ಅವರು ಅಷ್ಟೆಲ್ಲ ಮಾತಾಡೋ ಅಷ್ಟೆಲ್ಲ ದೊಡ್ಡವನಲ್ಲ. ಆ್ಯಸ್ ಅ ವ್ಯೂವರ್ ಹೇಗೆ ಅನಿಸ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಮ್ಯಾಟ್ರು ನಮ್ಮ ಟಿಪಿಕಲ್ ಕನ್ನಡಿಗ ಅವರು ಹಾಗೂ ನಮ್ಮ ಮೋಟೋ ವ್ಲಾಗರ್ಸ್ ಯಾರ್ಯಾರಿದ್ದಾರೆ. ಓ ಮೈ ಗಾಡ್ ಅಕ್ಕ, ನೀವು ನಮ್ಮ ಮೇಲೆ ಬಿದ್ದುಬಿಟ್ರೆ ಹೆಂಗೆ ಅಕ್ಕ? ಓಕೆ, ಸೊ ನಮ್ಮ ಮೋಟೋ ವ್ಲಾಗರ್ಸ್ ಕಮ್ಯುನಿಟಿ ಏನಿದೆ ಫುಲ್ಲು ಅಗೇನ್ಸ್ಟ್ ಆಗಿದ್ದಾರೆ ನಮ್ಮ ಟಿಪಿಕಲ್ ಕನ್ನಡಿಗ ಅವರ ಮೇಲೆ. ಸೊ ಅದೇನು ಕಾರಣ ಗೀಣ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಇಷ್ಟನೂ ಪಡಲ್ಲ. ಆಲ್ಮೋಸ್ಟ್ ಈ ವಿಡಿಯೋ ಮಾಡೋಕ್ಕೆ ನಂಗೆ ಇಷ್ಟನೂ ಇಲ್ಲ. ಸೊ ಏನಂದರೆ ಏನೋ ಯಾರ್ದಿಂದ ಮಿಸ್ಟೇಕ್ ಆಗಿರ್ಬೋದು, ಆಗಿಲ್ದೇ ಇರ್ಬೋದು. ಇಂಡೈರೆಕ್ಟಾಗಿ ಅವ್ರಿಗೆ ಹೇಳಿರ್ಬೋದು, ಅವ್ರಿಗೆ ಹೇಳಿಲ್ದಲ್ಲೂ ಕೂಡ ಇರ್ಬೋದು. ನಮಗೆ ಗೊತ್ತಿಲ್ಲ ಮ್ಯಾಟ್ರು, ಯಾಕಂದರೆ ಎಲ್ಲೂ ಕೂಡ ಹೆಸ್ರೆತ್ತಿಲ್ಲ. ಆದ್ದರಿಂದ ಏನು ಹೇಳೋಕ್ಕಾಗಲ್ಲ ನಾವು. ಡಿ ವಿ ಬ್ರೋ ಕೂಡ ಆ ಕಡೆಯಿಂದ ಅಗೇನ್ಸ್ಟು ಫುಲ್ಲು. ಮೊನ್ನೆಯಿಂದ ಎಲ್ಲ ಫುಲ್ಲು ಯೂಟ್ಯೂಬೇ ಒಂಥರ ಏನಂತೀರ ವಾರ್ ಫೀಲ್ಡ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ನಮ್ಮ ವ್ಯೂವರ್ಸು, ಈಗ ನಾನು ಸಬ್ಸ್ಕ್ರೈಬರು ಇಬ್ರಿಗೂ ಕೂಡ ಡಿ ವಿ ಬ್ರೋ ಆಗಿರ್ಬೋದು, ಟಿಪಿಕಲ್ ಕನ್ನಡಿಗ ಅವರು ಆಗಿರ್ಬೋದು. ಸೊ ಇಬ್ರಿಗೂ ಫ್ಯಾನ್ಸು, ಇಬ್ರಿಗೂ ನಾನು ಸಪೋರ್ಟು. ಡಿ ವಿ ಬ್ರೋ ಅವರು ಅಂದರೆ ಫುಲ್ಲು ಮೋಟೋ ವ್ಲಾಗಿಂಗ್ ಕಂಟೆಂಟ್ಸು. ಟಿಪಿಕಲ್ ಅವರು ಮಸ್ತ್ ವಿಡಿಯೋ ಎಡಿಟಿಂಗು ಮತ್ತು ಏನು ಪ್ರೆಸೆಂಟೇಷನು ಫುಲ್ಲು ಡೆಡಿಕೇಟಿಂದ ಮಾಡ್ತಾರೆ ವೀಡಿಯೋಸು. ಅದ್ರ ಬಗ್ಗೆ ಮ್ಯಾಟ್ರೇ ಅಲ್ಲ, ಇಬ್ಬರು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸು ಮಾತ್ರ. ನಮ್ಮ ಕನ್ನಡದ ಹೆಮ್ಮೆ ಇಬ್ಬರು ಕೂಡ ಅಲ್ವಾ. ನನಗೆ ರಿಯಲಾಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ಒಂದು ಮ್ಯಾಟ್ರ್ ಬಗ್ಗೆ. ಯಾಕಂದರೆ ಈಗ ಇಬ್ಬರು ಕಡೆನೂ ಮಾತಾಡೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಇದೆ. ಯಾಕೆಂದರೆ ಇವ್ರು ಕರೆಕ್ಟು, ಇವ್ರು ತಪ್ಪು, ಈಗ ಇವ್ರು ಮಾತಾಡಿದ ತಪ್ಪು, ಅದೆಲ್ಲ ನಾವು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಅದು ಕಂಪ್ಲೀಟ್ಲಿ ರಾಂಗ್ ಆಗಿದೆ ಯೂಟ್ಯೂಬಲ್ಲಿ ಇವಾಗ. ಸೊ ಅದರಿಂದ ನಾನಂತೂ ಕಾಂಟ್ರವರ್ಸಿಗೆ ಏನಿಲ್ಲ. ಸೊ ನಾವು ಈ ಹೆಣ್ಣು ಮಾಡೋಕ್ಕೆ ಕಂಪ್ಲೀಟ್ಲಿ ರಾಂಗ್ ಆಗಿದೆ ಯೂಟ್ಯೂಬಲ್ಲಿ ಇವತ್ತು. ಸೊ ಅದರಿಂದ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿಲ್ಲ. ನಮ್ಮ ಮಧ್ಯೆ ಒಂಥರ ಜಗಳ ಆಗೋದು ಒಂಥರ ಆಚೆದವ್ರಿಗೆ ತಮಾಷೆ ಥರ ಇರುತ್ತೆ. ಸೊ ಅದರಿಂದ ನಮಗಂತೂ ತುಂಬಾ ಬೇಜಾರಾಗಿದೆ ಈ ಥರ ಕಾಂಟ್ರವರ್ಸಿ ಎಲ್ಲ ಸೇರಿ ನೋಡಿಬಿಟ್ಟು. ಯಾಕಂದರೆ ಇಬ್ಬರು ಕೂಡ ನಮ್ಮವರೇ ಗುರು, ಯಾರು ಬೇರೆಯವರಲ್ಲ ಇಲ್ಲಿ ಜಗಳ ಆಡ್ಕೊಂಡಿರೋದು. ಬೇರೆಯವರಾದರೆ ನಾವು ಹೇಳ್ಬೋದು ನಮ್ಮ ಹುಡುಗ ಅಂತ. ಇಬ್ಬರು ನಮ್ಮವರೇ, ಏನು ಮಾತಾಡೋಕ್ಕಾಗಲ್ಲ. ಇದು ಹೆಂಗೋ ಒಂದು ಸರಿ ಮಾಡಿಕೊಂಡು ಟಿಪಿಕಲ್ ಕನ್ನಡಿಗ ಅವರು ಕೂಡ ಡಿ ವಿ ಅವ್ರು ಕೂಡ ಹೆಂಗೋ ಒಂದು ಸಮಾಧಾನ ಮಾಡಿಕೊಂಡು ಏನೋ ಒಂದು ಆಗಿಬಿಟ್ಟು ಇಲ್ಲಿಗೆ ಸಾರ್ಟ್ ಔಟ್ ಆದರೆ ಒಳ್ಳೆ ಚೆನ್ನಾಗಿರುತ್ತೆ. ಇಬ್ಬರು ಸೇರಿದ್ರೆ ಗುರು ಕನ್ನಡ ಕ್ರಿಯೇಷನ್ ಎಲ್ಲೋ ಹೋಗಿದೆ ಅಲ್ವಾ. ಸೇರೋದು ಅಂತಲ್ಲ, ಅವ್ರವ್ರ ಇಂಡಿವಿಜುವಲ್ ಒಪಿನಿಯನ್ ಅದು, ನಾವೇನು ಮಾತಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಜಗಳ ಇಲ್ದಲೆ ಒಂದು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ, ಯೂಟ್ಯೂಬ್ ಹೇಳ್ತೀನಿ ನಾನು, ಇವರು ಗೇಮರ್ಸೋಗೆ ಇದು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಆ ಥರ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ಕನ್ನಡದಲ್ಲಿ ಈಗ ಒಂದು ಸ್ವಲ್ಪ ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಷನಿಂದ ಒಂದು ಸ್ವಲ್ಪ ಮೇಲ್ಗಡೆ ಬರ್ತಿದೆ. ಅಂಥ ಟೈಮಲ್ಲಿ ಈ ಥರ ಎಲ್ಲ ಆಗಿ ತಿರ್ಗಾ ಹೊಸ ಕ್ರಿಯೇಟರ್ಸ್ ಭಯ ಆಗುತ್ತೆ ಗುರು. ಯಾರು ಈ ಥರ ಬಂದರೆ ಎಲ್ಲಿ ಕಾಂಟ್ರವರ್ಸಿ ಆಗಿಬಿಟ್ಟು ನಮಗೂ ಈ ಥರ ಎಲ್ಲ ಆಗೋಗುತ್ತೋ. ಮೇಯ್ನಾಗಿ ಬಿದ್ದಿರೋದು ಹೇಳ್ತಿದ್ವಾ ಇಬ್ಬರಿಗೆ ಫೈಟು, ಆಲ್ಮೋಸ್ಟ್ ಕಮ್ಯುನಿಟಿಗೆ ಆಗಿದೆ. ರಿಯಲಾಗಿ ಹೇಳ್ಬಿಡ್ತೀನಿ, ಏನು ಮುಚ್ಚುಮರೆ ಇದರಲ್ಲಿ. ಸೊ ಈ ಕಡೆ ಬಂದುಬಿಟ್ಟು ಟಿಪಿಕಲ್ ಕನ್ನಡಿಗ ಅವರು ಮತ್ತು ಕಿತ್ತಡಿ ಕಿರಣ್, ರೆಡ್ ಪ್ಯಾರಡೈಸು ಮತ್ತು ಕಾಸಗೌಡ ಅವರೆಲ್ಲ ಈ ಕಡೆ ಇದ್ದಾರೆ. ಫೋಟೋ ವ್ಲಾಗಿಂಗ್ ಕಮ್ಯುನಿಟಿ ಪ್ರತಿಯೊಬ್ಬರು ಬಾನ್ ಬೀಸ್ ಬೈಕರ್ ಆಗಿರ್ಬೋದು, ಎಲ್ಲರೂ ಡಿ ವಿ ಅವರಾಗಿರ್ಬೋದು, ಎಲ್ಲರೂ ಒಂದು ಕಡೆ ಇದ್ದಾರೆ. ಈ ಥರ ಸಿಚುವೇಶನ್ ಬಂದುಬಿಟ್ಟಿದೆ, ಒಂಥರ ಡಿವೈಡ್ ಆಗಿಬಿಟ್ಟಿದೆ ಯೂಟ್ಯೂಬ್ ಅನ್ನೋದೇ ಇವಾಗ. ಸೊ ಅದರಿಂದ ಒಂಥರ ಬೇಜಾರು ಗುರು. ನಾವು ವ್ಯೂವರ್ಸಾಗಿ ನೋಡೋದ್ರಿಂದ ನಾನು ಮೋಟೋ ವ್ಲಾಗರಾಗಿ ಮಾತಾಡ್ತಿಲ್ಲ ಇವಾಗ.
ಆ್ಯಸ್ ಅ ವ್ಯೂವರ್ ಹೇಳ್ತಾ ಇದ್ದೀನಿ, ನೋಡೋದ್ರಿಂದ ಒಂಥರ ಬೇಜಾರು. ಏನು ಎಲ್ಲರೂ ಚೆನ್ನಾಗಿದ್ರು, ಯಾಕೆ ಹಿಂಗಾದ್ರು. ಟಿಪಿಕಲ್ ಅವ್ರು ಕೂಡ ಡಿ ವಿ ಅವ್ರ ಬಗ್ಗೆ ಚೆನ್ನಾಗಿ ಹೊಗಳಿ ಮಾತಾಡಿದರು. ಅದು ಯಾಕೆ ಹಂಗಾಯಿತು, ಆದರೂ ನಾನು ಯಾರನ್ನೂ ಡಿಫೆಂಡ್ ಮಾಡೋಕ್ಕಾಗಲ್ಲ. ಇವ್ರದ್ದೇ ಸರಿ ಇವ್ರದ್ದೇ ತಪ್ಪು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರು ಮಾಡಿರೋದು ಅವ್ರವ್ರಿಗೆ ಸರಿ ಅನಿಸುತ್ತೇನೋ. ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಅವರಿಬ್ಬರ ಬಗ್ಗೆ ಮಾತಾಡೋಷ್ಟು. ಆದರೂ ನನ್ನ ಆಸ್ಪೆಕ್ಟಲ್ಲಿ ಹೇಳ್ತಾಯಿದ್ದೀನಿ, ಇದೆಲ್ಲ ಬೇಗ ಸರಿ ಹೋಗಿ ಒಂದು ಒಳ್ಳೆ ಕಂಟೆಂಟ್ಗಳು ಇಬ್ಬರು ಕಡೆಯಿಂದನೂ ಬಂದರೆ ಒಳ್ಳೆಯದು. ಸೊ ಅದರಿಂದ ನಮ್ಮ ಕನ್ನಡ ಕಮ್ಯುನಿಟಿಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಆಗುತ್ತೆ. ನಮ್ಮ ಕನ್ನಡ ಕ್ರಿಯೇಟರ್ಸೇ ಬೆಳಿತೀವಿ ಅಲ್ವಾ. ಸೊ ನಮ್ಮ ಕನ್ನಡ ಕ್ರಿಯೇಷನ್ಸೇ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಲ್ವಾ. ಸೊ ನೀವು ಆಲ್ಮೋಸ್ಟ್ ನೀವು ರಿಯಾಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ತಮಿಳ್ ತೊಗೊತೀರ, ತೆಲುಗು ತೊಗೊತೀರ, ಎಲ್ಲ ಮಿಲಿಯನ್ಸು ಸಬ್ಸ್ಕ್ರೈಬರ್ಸ್ ತೊಗೊತಿದ್ದಾರೆ. ನಾವಿನ್ನೂ ಏನಕ್ಕೆ ಇಷ್ಟು ಲಕ್ಷದಲ್ಲ ಇದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಹೊಂದಾಣಿಕೆ ಇರಬೇಕು, ಹೊಸೊಬ್ರನ್ನ ಬೆಳೆಸಬೇಕು. ಹೊಸೊಬ್ರು ಯಾರೇ ಆಗಿರ್ಬೋದು, ಹೊಸ ಪ್ರತಿಭೆಗೂ ಕೂಡ ನೀವು ಆಡಿಯನ್ಸ್, ಆ್ಯಸ್ ಅ ಆಡಿಯನ್ಸ್ ನಾವು ಕೂಡ ಏನೋ ಹೊಸ ಒಬ್ಬರು ಬಂದಾಗ ಪ್ರಯತ್ನ ಮಾಡ್ತಾರಲ್ಲ, ಅವರು ಈ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದಿದ ತಕ್ಷಣ ಅವರು ಏನು ವ್ಲಾಗ್ಸ್ ಕಂಟೆಂಟೇ ಕೊಡ್ತಿಲ್ಲ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗಲ್ಲ ಎಷ್ಟೊಂದು ಜನ. ಸೊ ಆ ಥರ ಎಲ್ಲ ಮಾಡಬಾರ್ದು. ಕಂಟೆಂಟ್ ನೋಡ್ಬೇಕು, ಕಂಟೆಂಟ್ ಚೆನ್ನಾಗಿದೆಯಾ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕಂಟೆಂಟ್ ಇಲ್ವಾಗ ಫಸ್ಟ್ ಯಾರಿಗೂ ಬರೋಲ್ಲ ಆಲ್ಮೋಸ್ಟು. ಹಂಗೆ ಹೋಗ್ತಾ ಪ್ರೋಸೆಸಿಂಗಲ್ಲಿ ಕಲಿತಾರೆ. ಸೊ ಹಂಗೆ ಕಂಟೆಂಟ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆದ್ರೆ ಕಮ್ಯುನಿಟಿನೂ ಬೆಳೆಯುತ್ತೆ, ಎಲ್ಲರೂ ಬೆಳಿತೀವಿ. ನನ್ನ ಆಸ್ಪೆಕ್ಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಮಾತಾಡೋದು ಯಾರಿಗೆ ತಪ್ಪಾಗಿ ಅನಿಸಿದ್ರೆ ಸಾರಿ, ಯಾಕಂದರೆ ನಾನು ಯಾರನ್ನೂ ಡಿಫೆಂಡ್ ಮಾಡೋಕ್ಕಂತೂ ಆಗಲ್ಲ ಈ ಒಂದು ಸಿಚುವೇಷನಲ್ಲಿ. ಸೊ ನಾವು ಅವ್ರ ಪರ್ಸ್ನಲ್ ಇಶ್ಯೂಸ್ ಏನಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನ್ಯಾಯ ಯಾರಿಗಿದೆ ಅವ್ರಿಗೆ ಸಪೋರ್ಟ್ ಮಾಡಿ. ಟಿಪಿಕಲ್ ಕನ್ನಡಿ ಅವ್ರದ್ದು ಇವತ್ತು 400K ಕೂಡ ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಚೆನ್ನಾಗಿ ಕಂಟೆಂಟ್ಸ್ ಕೊಡಿ. ಡಿ ವಿ ಬ್ರೋ ಆ್ಯಸ್ ಯೂಶ್ವಲ್ ಹುಲಿ. ಸೊ ಅವ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋ ಕಂಟೆಂಟ್ಸೇ ಬರ್ತಿದೆ. ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಅವರೇ ರೈಟ್ ಆಗಿರ್ತಾರೆ, ಅವರ ಪರ್ಸ್ಪೆಕ್ಟಿವಲ್ಲಿ. ಸೊ ಅದರಿಂದ ಇಲ್ಲಿ ಯಾರೂ ಡಿಫೆಂಡ್ ಮಾಡಿಲ್ಲ, ಯಾರೂ ಇದಿಲ್ಲ. ಎಲ್ಲ ಒಳ್ಳೇದಾದರೆ ಸಾಕು ಅಂತ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲಿಂದ ಎದೊಳ್ತಂದರೆ ಫಸ್ಟು ಗೇಮಿಂಗ್ ಕಮ್ಯುನಿಟಿ, ಅಲ್ಲಿಂದ ಈ ಒಂದು ಅಲೆ ಎದೊಳುತ್ತೆ, ಅಲ್ಲಿಂದ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ. ಹಂಗೆ ಇದು ಬೆಳೀತಾ ಹೋಗ್ತಿದೆ ಹೊರತು ಕಡಿಮೆ ಆಗ್ತಾ ಹೋಗ್ತಿಲ್ಲ. ಅದೇ ಇವಾಗ ಬಂದಿರೋ ಸಮಸ್ಯೆ. ಆದಷ್ಟು ಫುಲ್ ಸ್ಟಾಪ್ ಇಡಬೇಕು ಇದಕ್ಕೆ. ಅದು ಯಾರ ಕೈಲಿದೆ? ನಮ್ಮ ಕೈಲಿದೆಯಾ? ಅವ್ರವ್ರ ಕೈಲೇ ಇದೆ. ಬಟ್ ನೀವು ಹೇಗೆ ತೊಗೊಂಡಿರೋ ಗೊತ್ತಿಲ್ಲ. ನನ್ನ ಪ್ರಕಾರ ಮಾತಾಡ್ತಿದ್ದೀನಿ. ವ್ಯೂವರ್ಸ್, ನಾವು ಯಾರಿಗೂ ಕೂಡ ಹೇಟ್ ಕೊಡೋದು ಬೇಡ. ಎಲ್ಲರೂ ನಮ್ಮವರೇ. ಎಲ್ಲರನ್ನೂ ಬೆಳ್ಸೋಕ್ಕೆ ಟ್ರೈ ಮಾಡೋಣ, ಯಾರನ್ನೂ ತುಳಿಯೋಕ್ಕೆ ಟ್ರೈ ಮಾಡೋದು ಬೇಡ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ, ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಗಾಯ್ಸ್.